ಎಸ್ ಸರ್ ನಾನು ಜಾಮೀನು ವಿಚಾರಕ್ಕೆ ಆಮೇಲೆ ಬರ್ತೀನಿ. ಆದರೆ ಈ ಪೊಲೀಸ್ನವರು ಚಾರ್ಜ್ ಶೀಟ್ನಲ್ಲಿ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹೆಂಗೆ ಹೊಡೆದಿದ್ದಾರೆ ಅಂತ ಅಂದರೆ ರೇಣುಕಾ ಸ್ವಾಮಿನ ರಕ್ತ ಕಾರಿ ಸತ್ತಿದ್ದಾನೆ, ಎದೆ ಮೂಳೆ ಮುರಿದಿದೆ, ಮರ್ಮಾಂಗಕ್ಕೆ ಒದ್ದಿದ್ದಾರೆ, ಆ ರಕ್ತ ಇವರ ಶೂಗೆ ಇವರ ಬಟ್ಟೆಗೆಲ್ಲ ಅಂಟ್ಕೊಂಡಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ FSನೆಲ್ಲ ರಿಪೋರ್ಟ್ನ ಆಧರಿಸಿನೇ ಇವರು ಇಲ್ಲಿ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಕಂಟಕ ಆಗಬಹುದು ಈ ಆರೋಪಿಗಳಿಗೆ ಅಂತ ನೋಡಿ, ನಾನು ಈ ಮುಂದೆನೇ ಹೇಳಿದ್ದೆ, ಏನು ಗಂಭೀರವಾಗಿ ಈ ಒಂದು ಹಲ್ಲೆಯನ್ನು ಮಾಡಿದ್ದಾರೆ, ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಮಾರಣಾಂತಿಕ ಹತ್ಯೆಯನ್ನು ಮಾಡಿದ್ದಾರೆ. ಅದನ್ನು ಯಾರೂ ಸಹ ತಲೆ ಹಾಕೋಂಗಿಲ್ಲ, ನಾವೆಲ್ಲರೂ ಸಹ ಒಪ್ಪಲೇಬೇಕಾಗಿರ್ತಕ್ಕಂಥ ವಿಚಾರ. ಅದು ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿ ನಾವು ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಈಗ ಚಾರ್ಜ್ ಶೀಟಲ್ಲಿ ಪೊಲೀಸರು ಹೇಳ್ತಾ ಇದ್ದಾರೆ ಅನ್ನೋದಾದರೆ, ಇವರು ಕಣ್ಣಿಗೆ ಹೊಡೆದಿದ್ದಾರೆ, ತನ್ನ ಬೂಟ್ ಕಾಲುಗಳಿಂದ ಎದೆ ಮೇಲೆ ಇಟ್ಟು ಮೂಳೆ ಮುರಿಯೋ ಥರ ಅದನ್ನು ಒದ್ದಿದ್ದಾರೆ, ಮರ್ಮಾಂಗಕ್ಕೆ ಹೊಡೆದಿದ್ದಾರೆ. ಸೊ ಬೇರೆ ಬೇರೆ ಭಾಗಗಳಲ್ಲಿ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ. ಪ್ರಾಸಿಕ್ಯೂಷನ್ ಏನಾದರೂ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಒದಗಿಸಿದ್ದೇ ಆದರೆ ಖಂಡಿತವಾಗ್ಲೂ ಸಹ ಇವ್ರಿಗೆ ಕನ್ವಿಕ್ಷನ್ ತಪ್ಪೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ವೇಳೆ ಖಂಡಿತವಾಗ್ಲೂ ಈ ರೀತಿಯಾಗಿರ್ತಕ್ಕಂಥ ಕೇಸ್ಗಳಲ್ಲಿ ಎಕ್ಸಾಗರೇಷನ್ ಮಾಡಿರ್ತಾರೆ, ಅವರನ್ನು ಶಿಕ್ಷಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದೇ ಆ್ಯಂಗಲಲ್ಲಿ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಶೇಖರಣೆ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಆ ವ್ಯಕ್ತಿಯನ್ನು ನಾವು ಮಾಡಿರ್ತಕ್ಕಂಥ ಆರೋಪವನ್ನು ನಿಜ ಮಾಡಬೇಕು ಅಂತ ದೃಷ್ಟಿಯಿಂದ ತನಿಖೆ ಮುಂದುವರಿಸಿದ್ರೆ, ಆ ನಿಟ್ಟಿನಲ್ಲಿ ಸಾಕ್ಷಿಗಳನ್ನು ಇವರೇ ಸೃಷ್ಟಿಯಾಗಿ ಮಾಡಿದರೆ ಅಥವಾ ಒತ್ತಾಯಪೂರ್ವಕ ಸಂಬಂಧಪಟ್ಟಿರ್ತಕ್ಕ ಸಾಕ್ಷಿಗಳನ್ನು ಅಲ್ಲಿ ಸೇರಿಸಿದರೆ, ದಾಖಲಾತಿಗಳನ್ನು ಇವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಕ್ಕಂಥ ಉದ್ದೇಶಪೂರ್ವಕವಾಗಿ ಅವ್ರು ಮಾಡಿದರೆ, ಎಲ್ಲ ಒಂದು ಕಡೆ ಬಿಫೋರ್ ದಿ ಕೋರ್ಟ್ ಅವರಲ್ಲಿ ಕೋರ್ಟ್ ಮುಂದೆ ಇವ್ರು ಸಿಕ್ಕಾಕಂತಾರೆ. ಯಾಕಂದರೆ ಒಂದು ಗಮನ ಇಟ್ಕೊಳ್ಳಿ, ಇಲ್ಲಿ ಏನು ಆರೋಪಿ ಎಷ್ಟೇ ಬುದ್ಧಿವಂತನಾಗಿದ್ರು ಇಲ್ಲೋ ಒಂದು ಕಡೆ ಸಾಕ್ಷ್ಯವನ್ನು ಬಿಟ್ಟೋಗಿರ್ತಾರೆ ಅಂತಕ್ಕಂಥ ಏನು ಹೇಳ್ತಾರೆ, ಅದೇ ರೀತಿಯಲ್ಲಿ ಎಕ್ಸಾಗರೇಷನ್ ಮಾಡುವಂಥ ಕೇಸ್ಗಳಲ್ಲಿ ಪೊಲೀಸರು ಎಲ್ಲೋ ಒಂದು ಕಡೆ ಲೂಪ್ ಹೋಲ್ಸನ್ನು ಬಿಟ್ಟಿರ್ತಾರೆ. ಇದು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಈ ದೇಶದಲ್ಲಿ ಅನೇಕ ಕೇಸ್ಗಳು ಇವತ್ತಿನ ದಿವಸ ಈ ದೇಶದಲ್ಲಿ ಸೆನ್ಸೇಷನಲ್ ಕೇಸ್ಗಳನ್ನು ಬಿಟ್ಟೋಗಿರ್ತಕ್ಕಂಥದ್ದು ಏನು ಪೊಲೀಸವರ ವಿಫಲತೆಯಿಂದ ಅಥವಾ ಪೊಲೀಸರು ಎಕ್ಸಾಗರೇಷನಿಂದ ಅಥವಾ ಪೊಲೀಸರು ಅತಿರೇಕದ ವರ್ತನೆಗಳಿಂದ ಅಥವಾ ಪೊಲೀಸರು ಅತಿರೇಕ ಇಂಟ್ರೆಸ್ಟ್ ತೋರಿಸಿರೋದ್ರಿಂದ ನಾರ್ಮಲ್ ಇನ್ವೆಸ್ಟಿಗೇಷನ್ ಬಿಟ್ಟು ವ್ಯಾವಹಾರಿಕವಾಗಿ ಏನು ಕಾನೂನಾತ್ಮಕವಾಗಿರ್ತಕ್ಕಂಥ ತನಿಖೆ ಬಿಟ್ಟು ವ್ಯಾಪ್ತಿ ಮೀರಿ ತನಿಖೆ ಮಾಡುವಂಥ ಪ್ರಯತ್ನಗಳು ಮಾಡಿದರೆ ಖಂಡಿತವಾಗ್ಲೂ ಸಹ ಕೋರ್ಟಲ್ಲಿ ಟೆಸ್ಟಿಫೈ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಅದನ್ನು ಸಿಕ್ಕಾಕುವಂಥ ಸಂದರ್ಭಗಳು ಇರ್ತವೆ. ಅದೇ ಹೇಳ್ತಾರಲ್ಲ ಸರ್, ಈಗ ಚಾರ್ಜ್ ಶೀಟ್ ಏನಾದರೂ ತುಂಬಾ ದೊಡ್ಡದಾಗಿದ್ರೆ ಕೇಸ್ ವೀಕ್ ಆಗ್ತಾ ಹೋಗುತ್ತೆ ಅಂತಾರೆ, ನಿಜಾನ? ಹಂಗಂತೇನಿಲ್ಲ. ಸತ್ಯಾಂಶಗಳು ಎಷ್ಟಿದಾವೆ ಅಂತ ಚಾರ್ಜ್ ಶೀಟಲ್ಲಿ ಈ ದೋಷಾರೋಪಣೆ ಪಟ್ಟಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಇರ್ತಕ್ಕಂಥ ಸತ್ಯಾಂಶಗಳು ಎಷ್ಟಿದ್ದಾವೆ ಅದು ನಾವು ಫೈಂಡ್ ಔಟ್ ಮಾಡುವಂಥ ಕೋರ್ಟ್ ಅವರು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಸತ್ಯಾಸತ್ಯತೆ ಎಷ್ಟಿರ್ತದೆ, ಅದರ ಸತ್ಯಾಂಶಗಳು ಎಷ್ಟಿರ್ತವೆ, ಅದು ನಿಜವಾಗ್ಲೂ ಸಹ ಅವರು ಯಾವುದೇ ಒತ್ತಡಗಳಿಲ್ಲದೆ ಸಾಕ್ಷಿಗಳನ್ನು ಹೇಳಿದಾರಾ ಅಥವಾ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದಾರಾ ಅಥವಾ ಸಾಕ್ಷಿಗಳನ್ನು ಕರ್ಕೊಂಡು ಬಂದಿದ್ದಾರಾ ಅಥವಾ ಟೆಕ್ನಿಕಲ್ ಎವಿಡೆನ್ಸ್ಗೂ ಮತ್ತು ವೈಜ್ಞಾನಿಕ ಎವಿಡೆನ್ಸ್ಗೂ ಮತ್ತು ಇವರು ಹೇಳಿರ್ತಕ್ಕಂಥ ಹೇಳಿಕೆಗಳು ವ್ಯತ್ಯಾಸಗಳಿದ್ದಾವ, ಮ್ಯಾನಿಪುಲೇಟ್ ಏನಾದರೂ ಮಾಡಿದ್ದಾರೆ ಅದರಲ್ಲಿ, ಅಥವಾ ಇವರು ರೆಕಾರ್ಡ್ ಮಾಡಿರ್ತಕ್ಕಂಥ ಇವನು FIRಗೂ ಕೋರ್ಟ್ ಪೊಲೀಸವ್ರ ಮುಂದೆ ಕೊಟ್ಟಿರ್ತಕ್ಕಂಥ 161 ಸ್ಟೇಟ್ಮೆಂಟ್ಗೂ ಮತ್ತು ಕೋರ್ಟ್ ಮುಂದೆ ಕೊಟ್ಟಿರ್ತಕ್ಕಂಥ 164 ಸ್ಟೇಟ್ಮೆಂಟ್ಗೂ ಮತ್ತು ಇವರು ಕೋರ್ಟ್ ಮುಂದೆ ಮತ್ತೆ ಹೋಗಿ ಎವಿಡೆನ್ಸ್ ಕೊಡುವಂಥ ಸಾಕ್ಷಿಗಳು ಪ್ರಮಾಣ ಪತ್ರದ ಮುಖಾಂತರ ಕೊಡುವಂಥ ಎವಿಡೆನ್ಸ್ಗೂ ಈ 4 ಎವಿಡೆನ್ಸ್ಗೂ ಒಟ್ಟಿಗಿದ್ದರೆ ಮಾತ್ರ ಆ ಬೆನಿಫಿಟ್ ಆಫ್ ಡೌಟ್ ಕೆನ್ ನಾಟ್ ಬಿ ಡ್ರಾನ್ ಆನ್ ಬಿಹಾಫ್ ಆಫ್ ದ ಅಕ್ಯೂಸ್ಡ್. ಒಂದು ವೇಳೆ ಈ ಎಲ್ಲನೂ ಸಹ ವ್ಯತ್ಯಾಸಗಳು ಕಂಡು ಬಂದರೆ ಆ ಬೆನಿಫಿಟ್ ಆಫ್ ಡೌಟ್ ಆಲ್ವೇಸ್ ಗೋ ಇನ್ ಫೇವರ್ ಆಫ್ ದಿ ಅಕ್ಯೂಸ್ಡ್. ಸುಪ್ರೀಂ ಕೋರ್ಟು ಪದೇ ಹೇಳ್ತಾ ಇದೆ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ, ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರ್ದು ಅಂತಕ್ಕಂಥ ತತ್ವದ ಮೇಲೆ ಇವತ್ತಿನ ದಿವಸ ಕಾನೂನುಗಳು ಇರ್ತಕ್ಕಂಥದ್ದು. ಸೊ ನಾವು ಈ ವಿಚಾರದಲ್ಲಿ ಯಾರು ನಿಜವಾದ ತಪ್ಪಿತಸ್ಥರು ಅಂತ ಅಲ್ಲಿ ಎಂಥ ಸ್ವಾಮಿ ರೇಣುಕಾ ಸ್ವಾಮಿ ಸತ್ತಿರ್ತಕ್ಕಂಥದ್ದು ಅದು ಯಾರೂ ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ. ರೇಣುಕಾ ಸ್ವಾಮಿ ಬ್ರೂಟಲಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಗಂಭೀರ ಗಾಯಗಳು ಪಡ್ಕೊಂಡು ಭಯಂಕರವಾಗಿ
ಅವರನ್ನು ಹತ್ಯೆ ಮಾಡಿರ್ತಕ್ಕಂಥದ್ದನ್ನು ಸಹ ಯಾರೂ ಸಹ ಅದನ್ನು ತಿರಸ್ಕರಿಸೋಕ್ಕಾಗೋದಿಲ್ಲ. ಆದರೆ ಈ ಒಂದು ಗಂಭೀರತೆ, ಈ ಒಂದು ಬ್ರೂಟಲ್ ಮರ್ಡರನ್ನು ಯಾರು ಮಾಡಿದ್ದಾರೆ ಅನ್ನೋದನ್ನು ಸಹ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಆಮೇಲೆ ನಿಮಗೆ ಸೆಕ್ಷನ್ 302 and 160 ಸಾರಿ 201 and 34 ರೆಡ್ ವಿತ್ 34 ಕಾಮನ್ ಇಂಟೆನ್ಷನಿಂದ ಸತ್ತಿದ್ರೆ ಅದು ಬಹಳ ಗಂಭೀರತೆಯನ್ನು ಪಡ್ಕೊಳ್ತದೆ. ಇದು ಶಿಕ್ಷೆ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆದರೆ ನಾನು ವಿಶೇಷವಾಗಿ ಇವತ್ತಿನ ದಿವಸ ಈ ಒಂದು ತನಿಖೆ ಹಂತದ ವಿಚಾರದ ಬಗ್ಗೆ, ತನಿಖೆ ವಿಚಾರದ ಬಗ್ಗೆ ನಾನು ಹೇಳಬೇಕಾಗ್ತದೆ. ಕೆಲವು ಸಾಕ್ಷಿಗಳು ಈ ಒಂದು ಘಟನೆ ಮಾಡುವ ಮುಂಚಿತವಾಗಿ ಒಂದು ಬಾರಲ್ಲಿ ಕುಡಿದಿದ್ರು ಅಂತಕ್ಕಂಥ ಅಂಶಗಳು ಚಾರ್ಜ್ ಶೀಟಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನು ಕೇಳ್ಪಟ್ಟಿದ್ದೀನಿ. ಈ ಒಂದು ಘಟನೆ ನಡೆಯುವುದಕ್ಕಿಂತ ಮುಂಚೆ ರೇಣುಕಾಸ್ವಾಮಿ ಅವರನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಾದಮೇಲೆ ಕರ್ಕೊಂಡ್ಬಂದಿದ್ದೀವಿ ಅಂತಕ್ಕಂಥ ವಿಚಾರವನ್ನು ದರ್ಶನ್ಗೆ ತಿಳಿಸಿದ್ವಿ. ದರ್ಶನ್ ಅವರು ಮತ್ತು ಅವರ ಸ್ನೇಹಿತರು ಆ ಸಂದರ್ಭದಲ್ಲಿ ಕುಡಿತಾ ಇದ್ರು. ಅಲ್ಲಿಂದ ನೇರವಾಗಿ ತನ್ನ ಹೆಂಡತಿಯನ್ನು ತನ್ನ ಪವಿತ್ರ ಗೌಡ್ರನ್ನ ಮನೆಗೆ ಹೋಗಿ ಪವಿತ್ರ ಗೌಡ್ರನ್ನ ಸ್ಪಾಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಮಾಧ್ಯಮಗಳ ಮುಖಾಂತರ ಮತ್ತು ಚಾರ್ಜ್ ಶೀಟಲ್ಲಿ ಇದೆ ಅಂತಕ್ಕಂಥ ವಿಚಾರವನ್ನು ನನ್ನ ಗಮನಕ್ಕೆ ಬಂದಿದೆ. ಒಂದು ವೇಳೆ ಇದು ನಿಜ ಆಗಿದ್ರೆ, ನಾನು ಈ ಹಿಂದೆ ಹೇಳಿದ್ದೆ ನಿಮಗೆ, ಸೆಕ್ಷನ್ 84 and 85 ಇಂಟಾಕ್ಸಿಕೇಷನ್ ಇರ್ತಕ್ಕಂಥ ವ್ಯಕ್ತಿ ಮತ್ತು ಮಾನಸಿಕವಾಗಿ ಸ್ಥಿಮಿತತೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಲುನಾಟಿಕ್, ಈ ಇಬ್ಬರು ವ್ಯಕ್ತಿಗಳು ಸಹ ಯಾವುದೇ ಅಫೆನ್ಸ್ ಆಗುವಂಥ ಕೃತ್ಯಗಳು ಅಥವಾ ಚಟುವಟಿಕೆಗಳ ಕಾರ್ಯಗಳ ಕೆಲಸವನ್ನು ಮಾಡಿದರೆ ಸೊ ದಟ್ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಎನ್ ಅಫೆನ್ಸ್ ಅಂತಕ್ಕಂಥ ಒಂದು ಕಾನೂನನ್ನು ಇಂಡಿಯನ್ ಪಿನಲ್ ಕೋಡಲ್ಲಿ ಇದೆ. ಓಕೆ, ಹಾಗಾದ್ರೆ ಇವರು ಡ್ರಿಂಕ್ಸ್ ಮಾಡಿದ್ರು, ನಶೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲೇ ಕರ್ಕೊಂಡೋದ್ರು, ನಶೆಯಲ್ಲಿ ಹೊಡೆದಿದೆ ಅಂತಕ್ಕಂಥ ವಿಚಾರಗಳನ್ನು ಆ ಚಾರ್ಜ್ ಶೀಟಲ್ಲಿ ನಿಜವಾಗ್ಲೂ ಬಂದಿದ್ರೆ, ಈ ಡಿಫೆನ್ಸ್ ಇದೆಯಲ್ಲ, ಈ ಡಿಫೆನ್ಸ್ ರೇರೆಸ್ಟ್ ಆಫ್ ರೇರ್ ಸರ್ಕಮ್ಸ್ಟೆನ್ಸಲ್ಲಿ ತಗೊಳ್ಳುವಂಥ ಭಾಳ ಗಂಭೀರವಾಗಿರ್ತಕ್ಕಂಥ ಡಿಫೆನ್ಸು, ಭಾಳ ಕಷ್ಟದ ಕೆಲಸ ಈ ಡಿಫೆನ್ಸ್ ಅಂತ ತಗೊಳ್ಳೋದು. ದಟ್ ಈಸ್ ರಿಕ್ವೈರ್ಡ್ ಟು ಬಿ ಪ್ರೂವ್ಡ್. ಒಂದು ವೇಳೆ ಪ್ರಾಸಿಕ್ಯೂಷನಲ್ಲೇ ಇವ್ರು ಕುಡಿದಿದ್ರು, ನಶೆಯಲ್ಲಿ ಕರ್ಕೊಂಡೋಗಿ ಹೊಡೆದಿದ್ದಾರೆ ಅಂತಕ್ಕಂಥ ವಿಚಾರಗಳೇನೇನು ಬಂದಿದ್ರೆ, ಸೊ ದಟ್ ವಿಲ್ ಬಿ ದಿ ಬೆಸ್ಟ್ ಡಿಫೆನ್ಸ್ ಫಾರ್ ದರ್ಶನ್ ಟು ಬ್ರಿಂಗ್ ಹಿಮ್ ಔಟ್. ಸೊ ಅದು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಈ ವಿಚಾರದನ್ನ ಯಾರು ಹೇಳಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ FIR ಆಗಿ ತನಿಖೆ ಮಾಡಿರ್ತಕ್ಕಂಥದ್ದು ಒಂದು. ಎರಡು, ನಶೆಯಲ್ಲಿರ್ತಕ್ಕಂಥ ವ್ಯಕ್ತಿ, ಯಾಕಂದರೆ ನಶೆಯಲ್ಲಿರ್ತಕ್ಕಂಥ ವ್ಯಕ್ತಿ ತಾನು ಏನು ಕೆಲಸ ಮಾಡ್ತಾ ಇದ್ದೇನೆ ಅದರ ಪರಿಣಾಮ ಏನು ಗೊತ್ತಿಲ್ಲದೆ, ಉದ್ದೇಶ ಗೊತ್ತಿಲ್ಲದೆ, ಪರಿಣಾಮ ಗೊತ್ತಿಲ್ಲದೆ ಮಾಡುವಂಥ ಕ್ರಿಯೆ ಇದೆಯಲ್ಲ, ಸೊ ದಟ್ ಹ್ಯಾಸ್ ಬಿನ್ ಎಕ್ಸಾಮ್ಟೆಡ್ ಫ್ರಮ್ ದಿ. ಬಟ್ ಹೌದು ಇರಬಹುದು. ಆದರೆ ಈ ಪ್ರಕರಣವನ್ನ ನಾವು ನೋಡ್ತಾ ಇದ್ರೆ ಸರ್, ಇದು ಪಕ್ಕಾ ಪ್ರೀ ಪ್ಲಾನ್ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು. ಬಿಕಾಸ್ ಚಿತ್ರದುರ್ಗದಿಂದ ಆತನನ್ನ ಕರೆಸ್ಕೊಳ್ಳೋ ರೀತಿ ಆಗಿರ್ಬೋದು, ಆತನಿಗೆ ಟೆಕ್ಸ್ಟ್ ಮಾಡೋದಾಗಿರ್ಬೋದು, ಅದಾದ ನಂತರ ಇವರು ಪವಿತ್ರ ಗೌಡ ಅವ್ರನ್ನ ಹೋಗಿ ಕರ್ಕೊಂಡು ಬರೋದಾಗಿರ್ಬೋದು, ಮೆಸೇಜಸ್ನ ನೋಡ್ಕೊಂಡು ಆತನನ್ನ ಹೊಡೆದಿರೋದು, ಇದೆಲ್ಲವೂ ಪ್ರೀ ಪ್ಲಾನ್ ಅಂತ. ಅದಕ್ಕೆ ನಾನು ಹೇಳುವಂಥದ್ದು, ನೀವು ಉದ್ದೇಶಪೂರ್ವಕವಾಗಿ ಈ ಕೊಲೆ ನಡೆದಿದೆಯಾ ಅಥವಾ ಸಂದರ್ಭಿಕ ಅನುಸಾರವಾಗಿ ಕೊಲೆ ನಡೆದಿದೆಯಾ ಅಥವಾ ಇಂಟಾಕ್ಸಿಕೇಷನಲ್ಲಿ ಇವರ ನಶೆಯಲ್ಲಿದ್ದಂಥ ಸಂದರ್ಭದಲ್ಲಿ ಈ ಕೊಲೆ ನಡೆದಿದೆಯಾ ಅಂತಕ್ಕಂಥ ವಿಚಾರಗಳು ಬಹಳ ಪ್ರಮುಖವಾಗಿ ಈ ವಿಚಾರದಲ್ಲಿ ಈ ಕೇಸಲ್ಲಿ ಭಾಗಿಯಾಗ್ತವೆ. ಈ ಕೇಸಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ನೋಡಿ, ಒಬ್ಬ ಚಲನಚಿತ್ರ ನಟ, ಒಬ್ಬರಿಗೆ ಮಾರ್ಗದರ್ಶಿ ಆಗಬೇಕಾಗಿರ್ತಕ್ಕಂಥ ಒಬ್ಬ ನಟ, ಆ ನಟ ಈ ಕೇಸಲ್ಲಿ ನೀವು ಉದ್ದೇಶಪೂರ್ವಕವಾಗಿ ಅಂದರೆ, ನನಗೆ ಈ ಮೇಲ್ನೋಟಕ್ಕೆ ನೀವು ಏನೇ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು ಸಹ, ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ರು, ಆ ವ್ಯಕ್ತಿನ ಪ್ರಿಲಿಮಿನರಿ ಸ್ಟೇಜಲ್ಲಿ ಅಥವಾ ಇಂಟೆನ್ಷನಲ್ಲಿ ಪ್ರಿಲಿಮಿನರಿ ಸ್ಟೇಜಲ್ಲಿ ಆ ವ್ಯಕ್ತಿನ ಕೊಲೆ ಮಾಡಿದ್ರೆ ಇವ್ರಿಗಾಗುವಂಥ ಲಾಭ ಏನತಕ್ಕಂಥದ್ದು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ. ವಾಟ್ ಈಸ್ ದಿ ಬೆನಿಫಿಟ್ ಇಫ್ ಎ ಪರ್ಸನ್ ಕಮಿಟೆಡ್ ಎ ಮರ್ಡರ್? ಸಿ, ಬೆನಿಫಿಟ್ ಈಸ್ ರಿಕ್ವೈರ್ಡ್. ಈಗ ಅದರಿಂದ ದುಡ್ಡಾಗಲಿ, ಆಸ್ತಿ ಆಗಲಿ ಅಥವಾ ಮರ್ಯಾದೆ ಆಗಲಿ, ಒಂದು ಬೆನಿಫಿಟ್ ಅನ್ನೋದು ಬೇಕಿರುತ್ತೆ. ಈ ಉದ್ದೇಶ ಈ ಚಾರ್ಜ್ ಶೀಟಲ್ಲಿ ನಾವು ಗಮನಿಸಿದಾಗ ಈತನ ಉದ್ದೇಶ ಕೊಲೆ ಮಾಡುವಂಥದ್ದಿರಲಿಲ್ಲ, ಬಟ್ ಅವನು ದಂಡಿಸುವಂಥದ್ದಿತ್ತು. ಬಟ್ ಇಂಟಾಕ್ಸಿಕೇಷನಲ್ಲಿ
ಈ ಸಂಪೂರ್ಣವಾಗಿ ಈ ಎಲ್ಲ ಅನಾಹುತಗಳು ನಡೆದೋಯ್ತು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.